ಈಗ ರಾಘವರ ಹತ್ರ ಒಂದು ನಾನು ಕೇಳ್ತಾ ಇದ್ದೀನಿ. ಗೃಹ ಪ್ರವೇಶದ ವಿಡಿಯೋ ಮಾಡಿದ್ದು ಇವರೇ. ನಾನು ನೋಡ್ಲಿಲ್ವಾ, ಹಾಗಾಗಿ ಅವರಿಗೆ A to Z ಎಲ್ಲ ಗೊತ್ತುಂಟು. ಇವಾಗ ಹೇಳಿ, ನೀವು ನಮ್ಮ ಮನೆ ಹೇಗಿದೆ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇದು ಹೀಗೆ ಆಗುತ್ತೆ. ಒಳಗಿದ ಅವ್ರಿಗೆ ಇಷ್ಟ, ಇಂದ ಚೈನ್ ಎಲ್ಲ ತುಂಬ ಇಷ್ಟ. ಮತ್ತು ನನ್ನ ಹತ್ರ ಜಾಸ್ತಿ ಈ ಸಲ ಬಜೆಟ್ ಕೂಡ ಇರಲಿಲ್ಲ ಏನು ಕೊಡಲಿಕ್ಕೆ ಅವರಿಗೆ. ಅವರು ನೋಡಿ ಹೀಗೆ ಆಗುತ್ತೆ, ಇಲ್ಲಿ ಕಾಣುತ್ತಾ ಕ್ರಾಸ್ ನೋಡಿ, ಅದು ಹೀಗೆ ನಿಲ್ಲುತ್ತೆ, ಚೆಂದ ಇದೆ. ನಾನೇ ಹೇಳುದಾ ಅಂತ ಅವ್ರಿಗೆ ಇಲ್ಲಪ್ಪ, ಚೆಂದ ಲೈಕ್ ಅಲ್ಲ ಇದು. ಸ್ಟೀಲ್ ನನಗೆ ತುಂಬ ಲೈಕ್, ನನಗೆ ಮೊದಲಿಂದ ನನ್ನ ಫೇವ್ರೇಟ್ ಇದು ಸ್ಟೀಲ್ ಇದ್ದು. ಅವರಿಗೆ ತುಂಬ ಇಷ್ಟ ಅದು. ಚೆನ್ನಾಗಿದೆಯಾ? ತುಂಬ ಓವರ್ ಇದು ತರಲಿಲ್ಲ. ಇಲ್ಲ, ಒಳ್ಳೇದುಂಟು ಇದು, ತುಂಬ ಲೈಕ್ ಆಯ್ತು ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅವರ ಗಿಫ್ಟ್ ಬಂದಿದೆ ನನಗೆ, ಅವರೊತ್ತಿಗೆ ಇದು ಕೊಟ್ಟಿದ್ರಲ್ಲ, ಗಿಡ ಪಾಟ್. ಇನ್ನೊಂದು ಉಂಟು ಚಿಕ್ಕದು, ಅದೇ ಪಾಟ್ ಇದೆಲ್ಲ. ಓಕೆ, ಅದು ನೆಕ್ಸ್ಟ್. ಈಗ ನಾನು ಹೊರಟಿದ್ದೀನಿ. ಇದು ಹಾಕಿದೆ, ಆವಾಗ ರೆಡ್ ಅವರ ಫೇವ್ರೇಟ್ ಹಾಕಿದ್ದು, ಇವಾಗ ರೆಡ್ ಅವರ ಫೇವ್ರೇಟ್ ಹಾಕಿದ್ದೀನಿ. ಅವರಿಗೆ ನಾನು ಸೀರೆ ರೆಡ್ ಉಟ್ಟರೆ ತುಂಬ ಇಷ್ಟ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ, ಸೂಪರ್ ಆಗಿ ಕಾಣ್ತಾ ಇದೆಯಾ? ಸಿಂಪಲ್ ಆಗಿ ಉಂಟು. ಇಲ್ಲ, ಒಳ್ಳೆ ಕಾಣುಂಟು. ಒಳ್ಳೆ ಕಾಣುತ್ತಾ? ಸಿಂಪಲ್ ಆಗಿ ಹುಟ್ಟಿದ್ದು. ಸೊ ತೋರಿಸ ಫುಲ್ಲು ರಾಯ್, ಈಗ ಕಾಣ್ತಾ ಇದ್ದೀನಿ ನೋಡಿ. ಆಯಿತು. ಸೊ ಮದುಮಗ ಮತ್ತು ಮದುಮಗಳು ಅವರ ಆ್ಯನಿವರ್ಸರಿ ಆ್ಯಕ್ಚುಲಿ ಮೊನ್ನೆ ಆಗಿದೆ, ಆಗಸ್ಟ್ 31ಗೆ. ಬಟ್ ಇವತ್ತು ಸೆಲೆಬ್ರೇಷನ್ ಎಲ್ಲ ಫ್ಯಾಮಿಲಿ ಒಟ್ಟಿಗೆ. ಮೇನ್ ಇವತ್ತು ಕೇಕ್ ಕಟ್ಟಿಂಗ್. ಓಕೆ, ಸೊ ನಾವು ಕೇಕ್ ಕಟ್ಟಿಂಗ್ ಮಾಡುವ. ಓಯ್, ಸಾಂಗ್ ಹಾಕಿ ಮಾರೆ. ಹಾಂ, ರೆಡಿ? ಆಯ್ತಲ್ಲ, ಆಯ್ತು, ನೀವು ಕೂತ್ಕೊಳ್ಳಿ. ಅದು ಇದು ನಮ್ದೇನು ಭಾಷಣ ಇಲ್ಲ, ಖುಷಿ ಆಯ್ತು. ಕೇಕ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟೀಸ್ ಇಂದ ಇರಬೇಕು. ಕೇಕ್ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೂ ಸ್ವಲ್ಪ ಸ್ವಲ್ಪ ಬೇರೆ ರೀತಿ ರೆಡ್, ನಾನು ಕೂಡ ರೆಡ್ ಹಾಕಿದ್ದೀನಿ, ಕೇಕ್ ಕೂಡ ರೆಡ್, ತುಂಬ ಚೆನ್ನಾಗಿ ಕಾಣ್ತಾ. ಓಕೆ, ಕೂತ್ಕೊಳ್ಳೋಣ, ಆಯ್ತಾ? ಈಗ ಕೇಕ್ ಎಲ್ಲರಿಗೆ ಓಕೆ, ಕೇಕ್ ತಿಂದೆಲ್ಲ ಆಯಿತು. ಈಗ ಸ್ವಲ್ಪ ಎಂಟರ್ಟೈನ್ಮೆಂಟ್. ನಾವೆಲ್ಲ ಚಿಲ್ಲರ್ ಪಾರ್ಟಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ರೆಡಿ ಮಾಡಿದ್ದೇವೆ. ಕಮ್ಮಿದು, ಸಣ್ಣದು, ಕಮ್ಮಿದು. ಪ್ರಾಕ್ಟೀಸ್ ಎಲ್ಲ ಎಂತ ಇಲ್ಲ, ಆದರೆ ನಮ್ಮನ್ನೊಂದು ಎಂಟರ್ಟೈನ್ ಮಾಡ್ಲಿಕ್ಕೆ ನಾವೊಂದು ಟ್ರೈ ಮಾಡ್ತೇವೆ. ಓಕೆ ಓಕೆ, ಎಸ್, ಚಲೋ. ಆಯ್ತು ಬರ್ಬಿಟ್ಟೆ. ಹೆಂಗ್ ಗೊತ್ತಿದೆ? ಹೌದು, ಎಂತ ಪಜ್ಜು ಪಜ್ಜದ್ದು ಶರ್ಟ್
ಬಾಬು ಚಶ್ಮಾ ಚಶ್ಮಾ आ जाओ सारे मूड Again. बना के मुकर यार sama ya Rashid ಮುಖ all the jazzy fans talaiwa talaiwa lungi dance lungi dance lungi dance lungi dance lungi dance lungi dance Aisyah आई चिकनी चमेली चुपके अकेली पौवा चढ़ा के आई आई चिकनी चमेली चुपके अकेली पौवा चढ़ा के आई ಪಟಿ ಮುಖರ್ मुकर ಪಟಿ पटी ಹಾ ಹಾ कोना कोना सुन ಹಾ yes ಹಾ ಯಾಕೆ ಏನ್ ಗೊತ್ತಾನೆ ಹಾ ले 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 वही रात वही सकल आता कैसे ये वही सकल परत इस्लाम साइड सेम ಸೂಪರ್ ಸೂಪರ್ ಆಯ್ತು ಹೌದು ಹೌದು ಹಾ ಈಗ ಪೋಸ್ಕರ್ ಓಕೆ ಇದು ಸಣ್ಣದೊಂದು ನಿಮ್ಮದು ಕಪಲ್ ಡ್ಯಾನ್ಸ್ ಸಣ್ಣದು ಈ ಸಾಂಗ್ ಸಣ್ಣದು ಇದು ಸಣ್ಣದು ನೀವೊಂದು ರೊಮ್ಯಾಂಟಿಕ್ ಆಗಿ ಏನು ಸಣ್ಣದೊಂದು ತೆಗಲ್ಯಾ? ಎಂತ ಕಲ್ಚೆ ರೆಡಿ ತೋರ್ಲ ಹಾ ರೆಡಿ ಏ ಪುರ ಫುಲ್ ಆಗಿದೆ ಏನ पलकों पे बूंदे हैं ठहरी खामोशी बोल रही है हाथों में तेरा ये हाथ हर एक डर को मिटाता चला भीगी हुई ठंडी हवाएं दिल के करीब आती है भीगते इस आसमां तले हम खो रहे हैं धीरे धीरे सब कुछ नया सा लगे जब तुम मुस्कुराते हो ये सावन की पहली रात तेरा और मेरा ये साथ बूंदों में छुपी बातें बस चलती रहेंगे बरसों ಆಯ್ತು ಡ್ಯಾನ್ಸ್ ಇವರು ನಮ್ಮ ಆನಿವರ್ಸರಿ ನಮ್ಮಿಂದೆಲ್ಲ ಎಲ್ಲ ಮಾಡಿಸ್ತಾ ಇದ್ದಾರೆ ಹಾ ಅಲ್ಲ ಯಾವ ಕಂಪನಿ 2 ಸಲ ದೊಂಕೇರಿ 2 ಸಲ ಮೆಟ್ಟಿದಂತೆ ಅವರಿಗೆ ಲೈಟ್ ವೇಟ್ ಅಲ್ಲ ನಾನು ತುಂಬಾ ತುಂಬಾ ಲೈಟ್ ವೇಟ್ 35 ಇರ್ಬೋದಾ? ಅಷ್ಟೇ ಅಷ್ಟೇ ಓಕೆ ಈಗ ಸಣ್ಣದೊಂದು ಗೇಮ್ ಎಲ್ಲ ಆಡುವ ಓಕೆ ಓಕೆ ಸಣ್ಣದು ಪಟ ಓಕೆ ಪಟ ಗೇಮ್. ಪಟ ಗೇಮ್ ಗೇಮ್ ಓಕೆ ಸಣ್ಣದೊಂದು ಗೇಮ್ ಎಲ್ಲರಿಗೆ ಒಂದೊಂದು ವರ್ಡ್ ಹೇಳಲಿಕ್ಕೆ ಕನ್ನಡದಲ್ಲಿ ಓಕೆ ಒಂದೊಂದು ವರ್ಡ್ ಹೇಳಲಿಕ್ಕೆ ಒಂದೊಂದು ವರ್ಡ್ ಓಕೆ ಒಂದೇ ಹೇಳಲಿಕ್ಕೆ ಅದನ್ನು ಕನೆಕ್ಟ್ ಮಾಡಿ ಒಂದು ಸ್ಟೋರಿ ಆಗ್ತದೆ ಎಂತ ಬೇಕಾದ್ರೂ ಹೇಳ್ಬೋದು ಹಾ ಹಾ ಎಂತ ಬೇಕಾದ್ರೂ ಹೇಳ್ಬೋದು ಈಗ ನೀವು ಶುರು ಮಾಡ್ಬೋದು ನಾನು ಅಷ್ಟೇ ಇವತ್ತು
ಅದೇ ಹಾಗೆ ಕನೆಕ್ಟ್ ಮಾಡಿ ನೀವೆಂತ ಹೇಳ್ಬೋದು. ಹಾಗೆ ನನ್ನಿಂದ ಅವತ್ತು ಊಟ ನನ್ನಿಂದ ಅವತ್ತು ಊಟ ಇಲ್ಲ. ಒಳ್ಳೇದೇ ಆಗ್ತದೆ. ನಾನುಂಟಲ್ಲ ಅವನಿಗೋಸ್ಕರ ಮನೆಯ ಹತ್ತಿರ ಬಸ್ಸಿನಲ್ಲಿ ಬಂದೆ. ಆವಾಗ ನಾನು ಪ್ರಿಯಣ ಮನೆಗೆ ಬಂದೆ. ಮತ್ತೆ ಊಟ ಮಾಡಿ ಮಲಗಿದೆ. ಮತ್ತೆ ಎದ್ದು ಅದೇ ಮಾಡಿದ್ದೆ. ಅದು ಸೂಪರ್ ಆಗಿದೆ. ನಾನು ಬಂದೆ. ರೆಡಿ ಇತ್ತಲ್ಲ ನಿಮ್ದು ಪಕ್ಕ ಬಂದೆ. ನಾನಿವರು ಬಸ್ ಕಂಡಕ್ಟರ್ ಅಂತ ಹೇಳ್ತಾರೆ. ಇವತ್ತಿಂದ ಬೆಳಗ್ಗೆದ್ದು ಜಾಗಿಂಗ್ ಹೋಗಿ ಹುಡುಗಿಯರನ್ನ ನೋಡ್ತೇನೆ. ಆಮೇಲೆ ನಾನು ಎಲ್ಲರ ಹತ್ರ ಹೋಗಿ ಊಟ ಮಾಡಿ ಮಲಗ್ತೇನೆ. ಅರ್ಜುನ ಚಡ್ಡಿಯಲ್ಲಿ ಚಡ್ಡಿಯಲ್ಲಿ ಒಂದು ಕ್ರ್ಯಾಬ್ ಉಂಟು. ಅದು ಕ್ರ್ಯಾಬ್ ಸತ್ತೋಗಿದೆ. ಅದನ್ನೀಗ ತೆಗೆದು ಒಳ್ಳೆ ಕಟ್ ಮಾಡಿ ಮಸಾಲ ಹಾಕಿ ಬಣ್ಣಲಲ್ಲಿ ಹಾಕಿ ಅವನಿಗೆ ತಿನ್ನಿಸುದು. ಲಾರದ್ದು ಡ್ರೆಸ್ ಹೊಸದು ಒಂದು ಕೊಡಿಸ್ತೇನೆ. ನಾನು ಮತ್ತೆ ಅವನು ಒಟ್ಟಿಗೆ ಹೋಗಿ ಬಸ್ಸಿನಲ್ಲಿ ಕೂತ್ಕೊಳ್ತೀನಿ. ಟಿಕೆಟ್ ಕೊಡದೆ ಆ ಕಂಡಕ್ಟರ್ನಿಗೆ ತಪ್ಪಿಸಿ ಓಡಿ ಹೋದೆ. ನಾನು ಟಿಕೆಟ್ ಮಾಡಿದ್ದೇನೆ. ಅದು ಗೇಮ್ ಆಯ್ತು. ಇನ್ನೊಂದು ಗೇಮ್. ಓಕೆ, ಇದು ಅಣ್ಣ ಮತ್ತೆ ಅತ್ತಿಗೆಗೆ ಮಾತ್ರ. ಕೆಲವು ಕ್ವಶನ್ಗಳನ್ನು ಕೇಳ್ತೇವೆ. ಅದರ ಆನ್ಸರ್ಸ್ ನಾವು ಮೊದಲಿಗೆ ನಾವು ಇಬ್ಬರ ಸೈಡಿಂದ ನಾವು ತೆಗೆದೇವೆ. ಸೊ ನಮಗೆ ಗೊತ್ತುಂಟು ಯಾರು ಎಂತ ಆನ್ಸರ್ ಹೇಳ್ತಾರೆ ಅಂತ ನಮಗೆ ಗೊತ್ತುಂಟು. ಆದರೆ ಈಗ ಅವ್ರಿಗೆ ಗೆಸ್ಸಿಂಗ್ ಗೇಮ್ ಅದು. ಓಕೆ, 4 ಆಪ್ಷನ್ ಕೊಡ್ತೇವೆ ನಾವು. ಅದರಲ್ಲಿ ನೀವು ಹೇಳೋದು ಕರೆಕ್ಟ್ ಉಂಟು, ಅವ್ರು ಕರೆಕ್ಟ್ ಗೆಸ್ ಮಾಡ್ತಾರ ಅಂತ ಖಾಲಿ ನೋಡ್ತೇವೆ. ಓಕೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಉಂಟು ಅಂತ. ಓಕೆ ರೈಟ್. ಅದರಲ್ಲಿ ಒಂದು ಟ್ವಿಸ್ಟ್ ಉಂಟಂತೆ. ಇದರಲ್ಲಿ ಒಂದು ಟ್ವಿಸ್ಟ್ ಉಂಟು. ರಾಂಗ್ ಆದ್ರೆ ಅವರಿಗೆ ಲೆಮನ್ ತಿನ್ಸೋದು, ರೈಟ್ ಅಂದ್ರೆ ಸಾರಿ ರೈಟ್ ಆದ್ರೆ ಇವರಿಗೆ ತಿನ್ಸೋದು. ಇಲ್ಲ ಎಲ್ಲರಿಗೆ ನಿಂಗೆ ಅಕ್ಕನದು ಫೇವ್ರೆಟ್ ಕಲರ್ ಆಪ್ಷನ್ಸ್ 4 ಆಪ್ಷನ್ ಉಂಟು. ಬ್ಲ್ಯಾಕ್, ಪಿಂಕ್, ರೆಡ್, ಬ್ಲೂ. ಪಿಂಕ್, ರೆಡ್, ಬ್ಲೂ. ರೆಡ್ ರೈಟ್ ಆನ್ಸರ್, ರೈಟ್ ಆನ್ಸರ್, ರೈಟ್ ಆನ್ಸರ್. ತಿನ್ಬೇಕು. ನಾವೀಗ ತಿಂದೆ, ಅದು ತಿನ್ನಿಸಿ ಮತ್ತೆ ನಿಮ್ಗೆ ನಾವು ಹೇಳ್ತೇವೆ ಆಯ್ತಾ. ಅಣ್ಣಂದು ಫೇವ್ರೆಟ್ ಕಲರ್ ಯಾವುದು? ಬ್ಲ್ಯಾಕ್, ಪಿಂಕ್, ರೆಡ್, ಬ್ಲೂ. ಅವ್ರಿಗೆ ರೆಡ್ಡೇ ಇಷ್ಟ. ನಾನಲ್ಲ, ಈಗ ನೀವು ಎಲ್ಲರೂ ನಾವ ಈಗ ನೀವು ಕರೆಕ್ಟ್ ಕರೆಕ್ಟ್. ಇಡ್ಲಿ ವಡ, ಶೀರಾ, ಕ್ರಿಸ್ಪಿ ದೋಸಾ, ದೈ ವಡ. ಇದ್ರ 4ರಲ್ಲಿ ಅವರಿಗೆ ಯಾವುದು ತುಂಬಾ? ಇಡ್ಲಿ ವಡ. ವೀಣು ವೀಣು ಒಂದು ಇನ್ನೊಂದು ಲಿಂಬೆಹಣ್ಣು ತರ್ರಿ, ಜಾಪಾಗೆ ಇನ್ನೊಂದು ಲಿಂಬೆಹಣ್ಣು ತರ್ರಿ. ನನಗೆ ಅವರು ಶೀರಾ ಹೇಳ್ತಾರಂತ ತುಂಬಾ ಪುಕ್ಕ ಆಗ್ತಾ ಇತ್ತು. ಯಾಕೆ ಗೊತ್ತುಂಟು, ಅದು 2 ಹೆಚ್ಚಾಗಿ ನಾನು ಹೇಳ್ತೀನಿ. ಶೀರಾ ಮತ್ತು ಇಡ್ಲಿ ವಡ ನನಗೆ ಇಷ್ಟ. ಎಲ್ಲೇ ಹೋದ್ರು ಇಡ್ಲಿ ವಡ ಜಾಸ್ತಿ, ಮತ್ತೆ ಶೀರಾ ತಗೊಂಡು. ಓಕೆ, ವೆರಿ ಗುಡ್. ವೆಂಕಿಟಲ್ಲಿ 1 kg ಲಿಂಬೆ ಹೇಳಿ. ಓಕೆ, ಗುಡ್ ಗುಡ್. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟರವರೆಗೆ ತುಂಬಾ ಒಳ್ಳೇದುಂಟು. ಇನ್ನು ಮುಂದೆ ಇನ್ನೂ 3 ಕ್ವಶನ್ ಉಂಟು, ಅದು ಹೇಗೆ ಉಂಟು ನೋಡುವ. ಓಕೆ, ಈಗ ಇದ್ರ 4ರಲ್ಲಿ ಅಣ್ಣ ಯಾವ್ದು ಪಿಕ್ ಮಾಡ್ತಾರಂತ. ಓಕೆ, ಇದು ನಾಸ ಹೇಳ್ತೇನೆ, ಎಲ್ಲರೂ ಹೇಳ್ತಾರೆ. ಇದು ಸುಲಭ ಉಂಟು ಆಯ್ತಾ. ಇದು ಸುಲಭ ಉಂಟು. ಓಕೆ, ಚಿಕನ್ ಸುಕ್ಕ, ಚೀಸ್ ಬಾಲ್ಸ್, ಚಿಕನ್ ಲಾಲಿಪಾಪ್. ಇನ್ನೊಂದು ಉಂಟಲ್ಲ,
ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಲಾಲಿಪಾಪ್ ಇಷ್ಟ ಅವರಿಗೆ. ಒಂದು ಹೇಳ್ಬೇಕು, ನಂಗೆ ಇಷ್ಟ ಅಂತ ಹೇಳಿಗಿಲ್ಲ. ಲಾಲಿಪಾಪ್ ಇಲ್ಲಿ ಅವನ ಅದು ನಮ್ಗೆ ಸಹ ಗೊತ್ತು. ನೀವೇ ತಿನ್ಬೇಕು. ನಮ್ಮದು ಬೇರೆ ಆಗ್ತುಂಟು ಇಲ್ಲಿ. ಎಂತ ಗೊತ್ತುಂಟಾ, ಸುಕ್ಕ ಕೂಡ ತುಂಬಾ ಇಷ್ಟ ಅವರಿಗೆ. ಆದ್ರೆ ಎಲ್ಲಿ ಹೆಚ್ಚಾಗಿ ಲಾಲಿಪಾಪ್ ತುಂಬಾ ಇಷ್ಟಪಡ್ತಾರೆ ಅವರಿಗೆ. ಹಾಗೆ ಅದು ಎರಡರಲ್ಲಿ ನನಗೆ ತುಂಬಾ ಇದಾಯ್ತು ಒಮ್ಮೆ. ಪುಕ್ ಆಯ್ತು. 1 ಕೋಟಿ ನಮ್ಮ ಖಾತೆಗೆ ಬರ್ಲಿಕ್ಕಿತ್ತು, ಹೋಯ್ತು. ಓಕೆ, ಲಾಸ್ಟ್ 2 ಕ್ವಶನ್ ಆಯ್ತಾ. ಅಣ್ಣನಿಗೆ ಅಕ್ಕನ ಫೇವ್ರೆಟ್ ಆಕ್ಟರ್ ಯಾರು? ಓಕೆ, ಆಪ್ಷನ್ಸ್. ಆಪ್ಷನ್ ಎ ಸುದೀಪ್, ಇದು ಕೆಪಿಸಿದ್ದಲ್ಲ ಇಲ್ಲ, ಡುಗ್ 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 ಡುಗ್. ಪುನೀತ್. ಆಪ್ಷನ್ ಸಿ ಶಾರುಖ್ ಖಾನ್. ಆಪ್ಷನ್ ಡಿ ರಜನಿಕಾಂತ್. ಒಂದು ರಾಂಗ್, ಅದು ಎಂತ ಆಗುದಿಲ್ಲ. ಹೌದು, ಅವರು ಗೊತ್ತಾ ನೋಡಿ ಅವರು ಹೆಚ್ಚಾಗಿ ಸುದೀಪ್ ಹಾಗೂ ಪುನೀತ್ ಇಬ್ರು ಕೂಡ ಹಾಗೆ. ಅವರು ಎರಡನ್ನು ಹೇಳಿ ಮತ್ತೆ ಜಾಸ್ತಿ ಈಗ ಎಲ್ಲ ಸುದೀಪ್ ಇದ್ದೆಲ್ಲ ಮಾತಾಡೋದು ನಾನು, ಅಂದ್ರೆ ಪುನೀತ್ ಅವರು ಇಲ್ಲ ಅಲ್ಲ ಈಗ, ಹಾಗೆ ಅವರು ಅದೇ ಎನಿಸಿದ್ರೆ ಇರ್ಬೇಕು. ಅಣ್ಣಂದು ಫೇವ್ರೆಟ್ ಇದರಲ್ಲಿ 4 ಆಪ್ಷನ್ಸ್ ಉಂಟು. ಓಕೆ, ಆಪ್ಷನ್ ಎ IPL, ಆಪ್ಷನ್ ಬಿ ಮೂವಿ, ಆಪ್ಷನ್ ಸಿ ಬಿಯರ್, ಆಪ್ಷನ್ ಡಿ ವಾಲಿಬಾಲ್. ವಾಲಿಬಾಲ್ ಹೋಯ್ತು ಅದ್ರಲ್ಲಿ. ವಾಲಿಬಾಲ್ ಹೋಯ್ತು. ಮತ್ತೆಂತ ಹೇಳಿದ್ದು? ಮೂವಿ ಹೋಯ್ತು. IPL, ಬಿಯರ್. ಅದ್ರಲ್ಲಿ ಅವ್ರು ಯಾವ್ದು ಈಗ ಸೆಲೆಕ್ಟ್ ಮಾಡಿದ್ದಾರೆ ಅದನ್ನ ನಮ್ಗೆ ಅವ್ರು ಹೇಳಿದ್ದಾರೆ ಒಂದು, ಅದನ್ನ ನೀವು ಹೇಳ್ಬೇಕು. ಅವ್ರಿಗೆ ಎರಡೂ ಇಷ್ಟವಾ? ಅವರು ನಮಗೆ ಗೊತ್ತುಂಟು. ನೀವೊಂದು ಹೇಳಿ, ಅವ್ರು ಯಾವ್ದು ಸೆಲೆಕ್ಟ್ ಮಾಡಿ. ತುಂಬಾ ಇಷ್ಟ IPL ಇಷ್ಟ ಅವರಿಗೆ. ಹೌದಾ? ಹೇಗೆ ಅದು ಅವರದ್ದು ರಾಂಗ್. ಅವ್ರಿಗೆ IPL ಅಂದ್ರೆ ತುಂಬಾ ಇಷ್ಟ. ಬಿಯರ್ ಬೇಕಿದ್ರೆ ಬಿಡ್ತಾರೆ, ಆದ್ರೆ IPL ಬಿಡಲ್ಲ. ಅವರು ಬಿಯರ್ ಒಟ್ಟಿಗೆ IPL ಇವತ್ತು ಬಿಯರ್ ಉಂಟು ಅಂತ ಹೇಳಿ ಬಿಯರ್ ಇದ್ದು ಚೂಸ್ ಮಾಡಿದ್ದ ಅಂತ ಅವರು. ಈಗ ಲಿಂಬೆಹಣ್ಣು ಬರ್ಲಿ ಅಪ್ಪ ಇಬ್ರಿಗೂ, ರಾಂಗ್ ಹೇಳಿದ್ದಾರೆ. ಪರವಾಗಿಲ್ಲ, ಅದು ನಿಮ್ಗೆ ಲಿಂಬೆಹಣ್ಣು ತಿನ್ನಿಸುವ ನಮಗೆ ಒಂದು ಖುಷಿ ಆಗ್ತದೆ, ಯಾಕಂದ್ರೆ ನಾವೆಲ್ಲರೂ ತಿಂದಿದ್ದೇವೆ. ಲಿಂಬೆಹಣ್ಣು ತಾರೋ, ಲಿಂಬೆಹಣ್ಣು ಖಾಲಿ. ಓಕೆ, ನೆಕ್ಸ್ಟ್ ಗೇಮ್. ಈಗ ಆಚೆ ಈಚೆ ಮಾಡಿ, ತಿರುಗಿ ಆಚೆ ಈಚೆ ಮಾಡಿ. ಕ್ವಶನ್ ನಿಮ್ಗೆ ರಿಲೇಟ್ ಆದ್ರೆ ಇದು ನಾನು ಅವರಿಗಿಂತ ನಾನು ಜಾಸ್ತಿ ಮಾಡ್ತೇನೆ. ಸೊ ಈಗ ನೀವು ನಾನು ಅಂತ ಹೇಳ್ಬೇಕು, ಹೀಗೆ ಮಾಡ್ಲಿಕ್ಕೆ. ಅವರಾದ್ರೆ ನೀವು ಹೀಗೆ ಹಿಂದೆ ತೋರಿಸ್ಬೇಕು. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ರೊಮ್ಯಾಂಟಿಕ್? ನಾನು ಕೂಡ ಇದ್ದೀನಿ. ಮಾತಾಡ್ಲಿಕ್ಕಿಲ್ಲ. ಓಕೆ, ಇದೆಲ್ಲ ನಿಮ್ಗೆ ಸಹ ಗೊತ್ತಾಗ್ಬೇಕು. ಜಂಕ್ ಫುಡ್ ಹೆಚ್ಚು ತಿನ್ನೋದು ಯಾರು ನಿಮ್ಮಲ್ಲಿ? ಹಿಂದೆಂದ ನೋಡುದು ನಾನು ನೋಡ್ಲಿಲ್ವಾ? ಅಲ್ಲ, ಅದು ಫನ್ ಹೋಗ್ತದೆ. ನೀವು ಮುಂದೆ ನಾನು ನೋಡಿ. ಇನ್ನೆಲ್ಲ ನೋಡ್ತಾ ಇದ್ದ. ನಿಮ್ಮಿಬ್ರಲ್ಲಿ ಯಾರು ಮೊದಲು ಮಲಗುದು ಯಾರು? ಮೊದಲು ಮಲಗುದು ಯಾರು? ಇದು ಒಳ್ಳೆದುಂಟು. ನಿಮ್ಮಿಬ್ರಲ್ಲಿ ಯಾರು ಹೆಚ್ಚು ಡ್ರಾಮಾ ಮಾಡುದು, ನಾಟಕ ಮಾಡೋದು? ಫೋನಿಗೆ ಹೆಚ್ಚು ಅಡಿಕ್ಟ್ ಆಗಿರೋದು ಯಾರು? ಜಾಸ್ತಿ ಅಡಿಕ್ಟ್? ಒಂದು ಅಂಜರ್. ಇಲ್ಲ ಅವರೇ. ಓಕೆ, ಅಣ್ಣ ಒಪ್ಕೊಂಡ್ರು, ಅವರೇ. ಕೆಲಸದಲ್ಲಿ ಮಾತ್ರ ಮತ್ತೆ ಇಡ್ತೀನಿ ಅಲ್ಲಿ. ಫೈನ್. ನಿಮ್ಮ ಮಕ್ಕಳನ್ನು ಹೆಚ್ಚು ಮುದ್ದು ಮಾಡುದು ಯಾರು ನಿಮ್ಮಿಬ್ರಲ್ಲಿ? ಹೆಚ್ಚು ಮುದ್ದು ಮಾಡುದು ಕೋಣೆ ಪುಟ್ಟ, ಕೋಣೆ ರೇ. ಓಕೆ, ಯಾರು ಇನ್ನೊಬ್ಬರನ್ನು ಹೆಚ್ಚು ಪ್ರೀತಿಸ್ತಾರೆ? ಕೋನ್ दूसरा सोड मो करता ಯಾಕೆ ಮಕ್ಕ ಕೋನ್ ಸೋಡ್. ಓಕೆ, ವೀಕ್ಷಕರ ಗಮನಕ್ಕೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಮ್ಮ ಗೇಮ್ ಸ್ವಲ್ಪ ಆಚೆ ಆಯಿತು. ಈಗ ಪುನಃ ನಾವು ರಿವೈಂಡ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮಿಬ್ಬರಲ್ಲಿ ವಸ್ತುಗಳನ್ನು ಯಾರು ಬೇಗ ಕಳೆದುಕೊಳ್ತಾರೆ, ಅಂದ್ರೆ ಮಿಸ್ಸಿಂಗ್? ಓಕೆ, ಯಾರಿಗೆ ಬೇಗ ಕೋಪ ಬರ್ತದೆ? ಇದು ಭಯಂಕರ ಉಂಟು. ಎಲ್ಲರಿಗೂ ಗೊತ್ತುಂಟು ಅದು ಯಾರಿಗೆ ಕೋಪ ಜಾಸ್ತಿ ಅಂತ. ನೋಡಿ ಅಂತ ಅವರು ನನಗೆ ತೋರಿಸುದು. ಇದು ನಮ್ಗೆ ಸಹ ಗೊತ್ತುಂಟು ಆಯ್ತಾ. ಅಗತ್ಯವಿಲ್ಲದ ವಸ್ತುಗಳನ್ನು ಹೆಚ್ಚು ಖರೀದಿಸೋದು ಯಾರು? ಒಂದು ನರ್ಸರಿ ಸಿಕ್ಕಿದ್ರೆ ಆಯ್ತು, ರಯಾ ಮಗ ಏಜಡ್ದಿ, ರಯಾ ನಂಗೆ ಆ ಜಡ್ ಕೊಡು. ಹಾರರ್ ಮೂವಿ ನೋಡುವಾಗ ಹೆಚ್ಚು ಎತ್ತರೋದು ಯಾರು?
ಅವ್ರು ನೋಡುದೇ ಇಲ್ಲ ನಿಂಗೆ ಗೊತ್ತುಂಟಲ್ಲ, ನಾವೇ ನೋಡುದು ಯಾವಾಗ್ಲೂ. ಬಟ್ ನೋಡಿತಾ ಇದ್ರು ಹೌದು. ಅದು ನಾವೆಲ್ಲರೂ ಎದುರುದ್ರಿ. ಓಕೆ, ನಿಮ್ಮಿಬ್ಬರ ಜಗಳ ಆದ್ರೆ ಮೊದಲು ಸಾರಿ ಹೇಳುದು ಯಾರು? ನೋಡ್ಲಿಕ್ಕಿಲ್ಲ ಆಯ್ತಾ? ಅವರೇ. ಮುಂದೆ ನೋಡಿ ಆಯ್ತಾ? ಹೆಚ್ಚು ಹಠ ಮಾಡುದು ಯಾರು? ಅವರ ಹತ್ರ ಒಂದು ದಿನ ಕೂಡ ಇಬ್ಬರನ್ನೊಬ್ಬರನ್ನು ಬಿಟ್ಟು ಇಟ್ಟು ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ. ಒಬ್ಬರನ್ನಿಬ್ಬರನ್ನು ಬಿಟ್ಟು ನಿಲ್ಲದವರು ಯಾರು? ನಿಲ್ಲದವರ ಬಿಟ್ಕೊಡೋದಿಲ್ಲ ಅಲ್ಲ, ಇಬ್ರು ಸಹ. ಇಷ್ಟು ಕಷ್ಟಪಟ್ಟೆ ನಾನು ಇದು ಹೇಳ್ಬೋದಿತ್ತ. ನಾವಿಬ್ರು ಯಾವತ್ತು ಬಿಟ್ಟು ಕೂಡ ಕೊಡ್ಲಿಲ್ಲ, ನಿಲ್ಲು ಇಲ್ಲ ಇಬ್ರು ಬಿಟ್ಟು. ಎದ್ದಕ್ಕೆ ಓದದ್ದು ಯಾರು? ಬೆಳಗ್ಗೆ ಮೊದಲು ಹೇಳುದು ಯಾರು? ಹೇಳಿದವ್ರೆ. ಇನ್ನು 5 ನಿಮಿಷ, 5 ನಿಮಿಷದಲ್ಲಿ ಬರ್ತೇನೆ, 5 ನಿಮಿಷ ಅಂತ ಹೇಳುದು ಯಾರು ಯಾವಾಗ? ಈಗ 4 ಚಾರ್ಜಿಗೆ ಹಾಕಿ ಅದನ್ನು ಸ್ವಿಚ್ ಆನ್ ಮಾಡದೆ ಮರೆದು ಬಂದವ್ರು ಯಾರು? ನಾನು ಇಡುದೇ ಇಲ್ಲ ಯಾವಾಗ್ಲೂ. ಓಕೆ, ಇವತ್ತಿನ ಕ್ವಶನ್ಸ್ ಎಲ್ಲ ನಮ್ಮಲ್ಲಿ ಮುಗೀತು. ಸೊ ನಿಮಗೆ ಧನ್ಯವಾದಗಳು. ನಿಮ್ಗೆ ಹಣ ನಾವು ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಹಣ ಇಲ್ಲ ಯಾರು. ಓಕೆ, ಮತ್ತೆ ಈ ಆನಿವರ್ಸರಿ ಪಾರ್ಟಿಯನ್ನು ನಾವು ಇಲ್ಲಿಗೆ ಮುಗಿಸಿದ್ದೇವೆ. ಎಲ್ಲ ಮಜಾ ಎಂಟರ್ಟೈನ್ಮೆಂಟ್ ಎಲ್ಲ ಆಯ್ತು. ಇನ್ನು ಬ್ಯಾಟಿಂಗ್ ಮಾಡಿ ಈಗ ಫ್ರೈ ಎಲ್ಲ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಕೆಲಸ ಉಂಟು ಅಷ್ಟೇ. ಸೊ ಎಲ್ಲರ ಕಡೆಯಿಂದ ನಿಮಗೆ ಹ್ಯಾಪಿ ಆನಿವರ್ಸರಿ ಪುನೊಮ್ಮೆ. ಮತ್ತೆ ಈಗ ಲಾಸ್ಟ್ಗೆ ಎಲ್ಲರೂ ಗಿಫ್ಟ್ ಕೊಡ್ಲಿಕ್ಕೆ ಉಂಟು, ಅದನ್ನೆಲ್ಲ ಮಾಡಿ ಮುಗಿಸಿ ಮತ್ತೆ ನಾವು ನಮ್ಮ ಓಕೆ ಭೋಜನವನ್ನು ಸ್ವೀಕರಿಸುವ. ಎಡಭಾಗದಲ್ಲಿ ವೆಜ್ ಉಂಟು, ಬಲಭಾಗದಲ್ಲಿ ನಾನ್ ವೆಜ್ ಕೌಂಟರ್ ಉಂಟು 2. ಮತ್ತೆ ಪಕ್ಕದ ಮನೆಯಲ್ಲಿ ಉಂಟು, ಪಕ್ಕದ ಮನೆಯಲ್ಲಿ ಕೈ ತೊಳೆಯುವ ಸ್ಥಳ ಅಲ್ಲಿ ಉಂಟು. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ಮನೆಗೆ ಹೋಗಿ ಅಂತ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಕ್ಲಾರೋ. ವಿಶ್ ಮಾಡ್ಲಿಕ್ಕೆ ಈಗ ಎಲ್ಲರೂ ಎಂತೆಂತ ಉಂಟು ಇದ್ರೆ ಸಾಲಾಗಿ ಬರುದು. ಫೋಟೋ ಇಲ್ಲ, ವಿಡಿಯೋ. ನೆಕ್ಸ್ಟ್ ನೋಡ್ತೀರಾ? ಮತ್ತೆ ನೋಡುವ. ಥ್ಯಾಂಕ್ ಯು ಬಾಬಾ, ಸೂಪರ್. ಟೇಬಲ್ ಎಂತ ಚೆನ್ನಾಗಿದೆ. ಥ್ಯಾಂಕ್ ಯು ಬಜ್ಜಾ, ಥ್ಯಾಂಕ್ ಯು. ಬ್ರೋಕನ್ ಹಾರ್ಟ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಕ್ಲಾರೋ, ಥ್ಯಾಂಕ್ ಯು ಆಂಟಿ. ವರ್ಷಕ್ಕೊಮ್ಮೆ ನಮಗೆ ಮಗು ತಂದು ಕೊಡ್ತಾನೆ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾನೆ, ಇಬ್ಬರಿಗೂ ತಂದು ಕೊಡೋದು. ಇದು ಒಂದು ಬೇರೆ ಒಳಗೆ ಟ್ರಾವೆಲಿಂಗ್ ಮಗು. ಟ್ರಾವೆಲಿಂಗ್. ಥ್ಯಾಂಕ್ ಯು ಕ್ಲಾರೋ, ಆಶೀರ್ವಾದ. Last but not the least, from the biggest son. ನೀವು ಬನ್ನಿ. ಒಬ್ಬ ಹುಡುಗ ಬಂದಿದ್ದಾನೆ. ಒಂದು ಇದು ಪ್ರಾಬ್ಲಮ್ ಉಂಟು, ಅಂದ್ರೆ ಇದು ಅಪ್ಪಗೆ ಇನ್ನೂ ಬರಲಿಲ್ಲ. ಅಷ್ಟಿಲ್ಲ ನಂತರ ಭೀಮ ನನ್ನ ಎಲ್ಲ ಗೋಲ್ಡು ಬ್ಯಾಂಕಲ್ಲಿ ಉಂಟು. ಅದಕ್ಕೆ ನನ್ನ ಮಗ ನನಗೆ ಒಂದು ಫಸ್ಟ್ ಟೈಮ್
ಮಕ್ಕಳು. ಖುಷಿ ಆಯ್ತು ನನಗೆ ತುಂಬಾ. ನನಗೆ ಎಂತ ಹೇಳಲಿಕ್ಕೆ, ಯಾವಾಗಲೂ ನನಗೆ ನನ್ನ ಹಸ್ಬೆಂಡ್ ತೆಗೆಸ್ಕೊಟ್ಟು ಫಸ್ಟ್ ಟೈಮ್ ಬಂಗಾರ ಮಕ್ಕಳು ತೆಗೆಸ್ಕೊಟ್ಟಿದ್ದು, ಅದಕ್ಕೆ ಇಮೋಷನಲ್ ಆಗಿದ್ದೀನಿ ಸ್ವಲ್ಪ. ಮೊನ್ನೆ ಹೇಳ್ತಾ ಇದ್ದೆ ನಾನಲ್ಲ, ಇನ್ನು ನೀವು ಮಾಡಿದ್ರಾಯ್ತು ನನಗೆ, ಇನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು ಲಿವಿ, ಥ್ಯಾಂಕ್ ಯು ಸೊ ಮಚ್. ನಾನು ಅಳು ನಾನು ಓಕೆ, ಇವಾಗ ಎಲ್ಲ ರೆಡಿ ಉಂಟು. ಜಸ್ಟ್ ನಾವು ಸ್ವಲ್ಪ ಪಾರ್ಟಿ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಾ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಹಾಗೇನೆ ಇಟ್ಟಿದ್ದೀನಿ. ಹಾಗೆ ಸುಮಾರು ಜನ ಇದ್ದೀವಲ್ಲ, ಎಲ್ಲರೂ ಸೇರಿ ಒಂದೊಂದು ಮಾಡುವಾಗ ಕೆಲಸ ಆಗುತ್ತೆ. ಓಕೆ, ಈಗ ರಾಘವ್ ಅವ್ರ ಹತ್ರ ಒಂದು ನಾನು ಕೇಳ್ತಾ ಇದ್ದೀನಿ, ಯಾಕೆಂದರೆ ನಮ್ಮದು ಗೃಹ ಪ್ರವೇಶದ ವಿಡಿಯೋ ಮಾಡಿದ್ದು ಇವರೇ, ಹಾಗಾಗಿ ಅವರಿಗೆ ಫಸ್ಟ್ ಗೃಹ ಪ್ರವೇಶದ್ದು, ಹಾಗಾಗಿ ಅವರಿಗೆ A to Z ಎಲ್ಲ ಗೊತ್ತುಂಟು. ಅವಾಗ ನೀವು ಬರುವಾಗ ನಮ್ದು ಅವಸ್ಥೆ ಏನೆಲ್ಲ ಇತ್ತು ನೋಡಿದ್ರಲ್ಲ. ಇವಾಗ ಹೇಳಿ, ನೀವು ನಮ್ಮ ಮನೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಈಗ ತುಂಬಾ ದೊಡ್ಡದು ಕೂಡ ಕಾಣ್ತದೆ, ಒಂಥರ ಸ್ಪೇಸಿಯಸ್ ಆಗಿ, ಮತ್ತೆ ಕಲರ್ ಕೂಡ ಕಾಂಬಿನೇಷನ್ಸ್ ಎಲ್ಲ ಇಂಟೀರಿಯರ್ ಹಿಡಿದು ಎಲ್ಲ ಕೂಡ ಸ್ವಲ್ಪ ರಾಯಲ್ ಲುಕ್ ಇನ್ನು ಚಂದ ಕಾಣ್ತಾ ಉಂಟು. ಟೋಟಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ಮುಂಚೆ ನಾನು ಏನು ವಿಡಿಯೋ ನಾನು ಅದಕ್ಕೆ ಕೇಳ್ತಾ ಇದ್ದೆ, ಇದು ಇರಲಿಲ್ಲ ಯಾವುದು ಚೇಂಜ್, ಮತ್ತೆ ಎಲ್ಲ ಸ್ಟೆಪ್ ಕೂಡ ತುಂಬ ಎಲ್ಲ. ಮತ್ತೆ ಮಕ್ಕಳ ರೂಮು ಇದೇ ಇರ್ಬೋದು, ಯಾವುದು ಥಿಯೇಟರ್ ಇರ್ಬೋದು, ಅದು ಸಹ ಚೆನ್ನಾಗಿದೆ ತುಂಬ. ಅದು ನೋಡ್ಲಿಲ್ವಾ ನಿಮ್ದು ನೋಡ್ಲಿಲ್ವಾ ನೀವು? ಒಂದು ಫೋಟೋ ಇದೆಯಲ್ಲ ಅಲ್ಲಿ ಕಿಚನ್ ಅಲ್ಲಿ, ಅದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅದು ನಿಜವಾಗ್ಲೂ ಇಲ್ಲಿ ನಮಗೆ ಹಾಕ್ಲಿಕ್ಕಿತ್ತು, ಇಲ್ಲಿ ಮತ್ತೆ ಅದು ತುಂಬಾ ದೊಡ್ಡದುಂಟಲ್ಲ, ಅದು ಇದಕ್ಕೆ ಇದಾಗುತ್ತೆ ಅಂತ ಹೇಳಿ ಅಲ್ಲಿ ಹಾಕ್ಸಿದ್ರು. ಅದು ನಮ್ಮ ಇಂಜಿನಿಯರ್ ಅಲ್ಲಿ ಹಾಕ್ಸಿದ್ರು. ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅದು ಫೋಟೋಸ್ ಎಲ್ಲ. ಅವ್ರು ಇನ್ನೂ ಕೂಡ ಉಂಟಾ ಅಂತ ಕೇಳ್ತಾ ಇದ್ರು ನಮ್ಮ ಹತ್ರ. ನಾವು ಅವತ್ತು ಸುಮಾರು ತಗೊಂಡ್ ಬಂದಿದ್ವಲ್ಲ, ನಮ್ಮ ಹತ್ರ 2 ಉಂಟು, ಮತ್ತೆ ಹೌದು, ಮತ್ತೆ ಉಳಿದದ್ದು ಎಲ್ಲ ಉಂಟು ಅಂತ ಗೊತ್ತಿಲ್ಲ ನನಗೆ. ಅದು ಎಲ್ಲೆಲ್ಲಿ ಆಗಿದೆ ಅಂತ. ಬಟ್ ಈಗ ತುಂಬಾ ಸಖತ್ ಲುಕ್ ಬಂತು. ಈಗ ಚೆನ್ನಾಗಿದೆಲ್ಲ, ನೀವೊಂದು ಕಸ ಗುಡಿಸಿ ಪುನಃ ಧೂಳೆಲ್ಲ ಎಬ್ಬಿಸೋದಕ್ಕೆ ಸಾರ್ಥಕ ಆಯ್ತು. ಅಲ್ಲ, ಸಾರ್ಥಕ ಆಯ್ತು, ನಾವು ಕಷ್ಟಪಟ್ಟಕ್ಕೆ ಸಾರ್ಥಕ ಆಯ್ತು. ಆಕ್ಚುಲಿ ಎಂತ ಹೇಳಿದ್ರೆ, ಈಗ ಈ ಮನೇಲಿ ಇದ್ದುಕೊಂಡೇ ಈ ಕೆಲಸ ಮಾಡೋದುಂಟಲ್ಲ, ಅದರಷ್ಟು ದೊಡ್ಡ ಹಿಂಸೆ ಯಾವುದಿಲ್ಲ. ಅಲ್ಲಿ ಪುನಃ ಧೂಳು ಬರ್ತದೆ, ಪುನಃ ಒರೆಸ್ಬೇಕು, ಪುನಃ ನಾವು ಇರ್ಬೇಕು, ಅದಷ್ಟೆಲ್ಲ ಜೀವ ಆಗ್ತದೆ ಕೆಲವರಿಗೆ. ನಮ್ಮ ಅವಸ್ಥೆ ನೋಡ್ಬೇಕಿತ್ತು, ಅದು ಅವರಿಗೆ ಕೂಡ ಗೊತ್ತುಂಟು ನಮ್ಮ ಅವಸ್ಥೆ ಹೇಗೆ. ಮನೆ ಮಕ್ಕಳ ಟೈಮಲ್ಲಿ ನೋಡಿದ್ದಲ್ಲ, ಆ ದಿವಸ ಕೂಡ ನೀವು ರೆಡಿ ಆಗೋ ಮೊದಲೇ ಎಲ್ಲ ಒರೆಸ್ತಾ ಇದ್ವಿ, ಗುಡಿಸ್ತಾ ಇದ್ವಿ. ಆದ್ರೆ ಈ ಸಲದ್ದು ಹಾಗೆ ಏನಾಗ್ಲಿಲ್ಲ, ನಮ್ಗೆಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ರು, ಎಲ್ಲ ಹೀಗೇನೆ ಇತ್ತು, ನಮಗೆ ಏನು ಕಷ್ಟ ಇಲ್ಲ. ಒಳಗೆ ಬಂದ ಕೂಡಲೇ ಪದ್ಮಕ್ಕನ ನೆನಪಾಯ್ತು. ಅಯ್ಯೋ, ಮೈಸೂರಿಗೆ ಕಳ್ತಿದ್ರಲ್ಲ ಹಾಗೆ. ನಮಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ರಲ್ಲ, ನಾವೆಲ್ಲರೂ ಹೋಗಿದ್ವಿ ಒಮ್ಮೆ ಅವರನ್ನು ನೋಡ್ಲಿಕ್ಕೆ. ಹೌದೌದು, ನಾ ಅದೇ ದಿವಸ ನೋಡಿದ್ದೆ. ಅವರನ್ನು ಕರೆಯುವ ನಾವು ಗೆಸ್ಟ್ ಆಗಿ ಓಪನಿಂಗ್ ನೋಡ್ಲಿ. ಓಕೆ, ಫಂಕ್ಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಎನಿಸ್ತೀನಿ. ಎಲ್ಲರೂ ಕೇಳುವಾಗ ನೀವು ಲೈಫಲ್ಲಿ ಏನು ಗಳಿಸಿದ್ರಿ ಅಂತ ಹೇಳಿ, ನೋಡಿ ಇದೇ ಗಳಿಸಿದ್ದೀನಿ, ನನ್ನ ಕ್ಯೂಟಾದ ಫ್ಯಾಮಿಲಿ, ಅವರ ಪ್ರೀತಿ ಸಾಕಲ್ವ ಅಷ್ಟು ನಮಗೆ. ಇವಾಗ ಒಟ್ಟಿಗೆ ಸೇರಿ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿ ಮಾತಾಡ್ತಾ ಎಂಜಾಯ್ ಮಾಡ್ತಾ ಈ ದಿನವನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಓಕೆ, ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೇನಿರಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.